ಕ್ರಿಯೇಟಿವ್ ಶೈಲಜಾ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಒಂದು ವಿಡಿಯೋ ಭಾಳನೇ ಇಂಟ್ರೆಸ್ಟಿಂಗ್ ಆಗಿದೆ. ಹಾಗಾಗಿ ಯಾರನ್ನು ಕೂಡ ಎಲ್ಲಿನೂ ಸ್ಕಿಪ್ ಮಾಡಿದಿರಾ ಸಂಪೂರ್ಣವಾಗಿ ವಿಡಿಯೋ ನೋಡಿ. ಹಾಗೆ ಯಾರೆಲ್ಲ ಮೊದಲಿಗೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ನೋಡೋಣ ಬನ್ನಿ. ಇವರು ಆನಂದ್ ಅಂತ ನಮ್ಮ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇವರು ನನಗೆ ಇವತ್ತು ಗೌರಿ ಒಂದು ಪೂಜೆಗೆ ಮರದ ಬಾಗಿನಗಳನ್ನು ಮಾಡೋದಕ್ಕೋಸ್ಕರ ಮರಗಳಿಗೆ ಡೆಕೋರೇಷನ್ ಮಾಡೋದಕ್ಕೋಸ್ಕರ ಮರಗಳನ್ನು ತಂದುಕೊಟ್ಟಿದ್ದಾರೆ. ಕಾರಣ ಏನಂದರೆ ಇವರ ಒಂದು ಮನೆಯಲ್ಲಿ ಇವರ ಮಗಳ ಮದುವೆ ಇದೆ. ಹಾಗಾಗಿ ಇವರು ನನ್ನ ಒಂದು ಯೂಟ್ಯೂಬ್ಗಳನ್ನ ನೋಡಿಕೊಂಡು ಅದರಲ್ಲಿ ಫ್ಲವರ್ ಡೆಕೋರೇಷನ್ನು, ಗೌರಿ ಪೂಜೆ ಹಾಗೂ ಮರದ ಡೆಕೋರೇಷನ್ಗಳನ್ನೆಲ್ಲ ನೋಡಿಕೊಂಡು ಇವರು ನನಗೆ ಈ ಒಂದು ಆರ್ಡ್ರನ್ನ ಕೊಡೋದಕ್ಕೋಸ್ಕರ ಬಂದಿದ್ದಾರೆ. ಹಾಗೆ ನಿಮ್ಗಳಿಗೂ ಕೂಡ ಏನಾದರೂ ಈ ಥರದ ಒಂದು ಮರದ ಡೆಕೋರೇಷನ್ ಆಗಿರ್ಬೋದು ಅಥವಾ ಇವೆಂಟ್ಸ್ ಡೆಕೋರೇಷನ್ ಅಂತಂದರೆ ಸಪ್ತಪದಿ ಅದೆಲ್ಲ ಬೇಕಿದ್ದರೆ ಖಂಡಿತವಾಗ್ಲೂ ನಾನು ಮಾಡಿಕೊಡ್ತೀನಿ. ಇಲ್ಲಿ ಅವರು ಕೊಟ್ಟಿರೋಂಥ ಮರಗಳಿಗೆ 10 ಮರಗಳು ಕೊಟ್ಟಿದ್ದಾರೆ. 10 ಬಾಗಿನ ರೆಡಿ ಮಾಡೋದಕ್ಕೋಸ್ಕರ 10 ಮರಗಳಿಗೆ ನಾನು ಇಲ್ಲಿ ಅರ್ಶಿಣವನ್ನು ಕಲಿಸ್ಕೊಂಡು ಮೊದಲು ಎಲ್ಲ ಮರಗಳಿಗೂ ಕೂಡ ಇಲ್ಲಿ ಅರ್ಶಿಣನ ಹಚ್ಚಿ ಇಡ್ತಾಯಿದ್ದೀನಿ. ನಾನು ಈ ವಿಡಿಯೋ ಒಂದು ನಿಮಗೆ ತೋರಿಸೋದಕ್ಕೆ ಕಾರಣ ಏನು ಅಂತಂತಂದರೆ, ಒಂದು ನಾವು ಈ ಥರ ಒಂದು ರೆಡಿ ಮಾಡಿ ಕೊಡ್ತೀವಿ ಈವೆಂಟ್ಸ್ಗಳಿಗೆ, ಗೌರಿ ಬಾಗ್ನಕ್ಕೆ ಹಾಗೆ ಗೌರಿ ಪೂಜೆಗೆ ಮರಗಳೆಲ್ಲ ಕೂಡ ರೆಡಿ ಮಾಡಿ ಕೊಡ್ತೀವಿ ಅನ್ನೋ ಒಂದು ಕಾರಣದಿಂದನೂ ನಾನು ಈ ವಿಡಿಯೋನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗೆಯೇ ನೀವೇ ಸ್ವತಃ ಬೇಕಾದರೂ ಈ ಥರ ಒಂದು ರೆಡಿ ಮಾಡ್ಕೋಬಹುದು ಅನ್ನೋದಕ್ಕೋಸ್ಕರನೂ ಕೂಡ ಈ ಒಂದು ವಿಡಿಯೋನ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಹಾಗಾಗಿ ಯಾರೂ ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಈಗ ಎಲ್ಲ ಮರಗಳಿಗೂ ಕೂಡ ನಾನು ಅರ್ಶಿಣವನ್ನು ಹಚ್ಚಿ ಒಂದಿನ ಚೆನ್ನಾಗಿ ಒಣಗಿಸಿಟ್ಟಿದ್ದೆ. ಇಟ್ಟಾಗಿದ ನಂತರ ಎಲ್ಲ ಮರಗಳಿಗೂ ಕೂಡ ಅಂದರೆ ಮೇಲ್ಗಡೆ ಏನು ಬರುತ್ತಲ್ಲ ಆ ಮರಗಳಿಗೆ ಅಂದರೆ 5 ಮರಗಳಿಗೆ ಇಲ್ಲಿ ನಾನು ಡೆಕೋರೇಷನ್ ಮಾಡ್ತಾಯಿದ್ದೀನಿ. ಇನ್ನೂ 5 ಮರಗಳಿಗೆ ಬರೀ ಅರ್ಶಿಣ ಹಚ್ಚಿ ಇಟ್ಟಿದ್ದೀನಿ. ಈಗ ಈ ಥರದ ಒಂದು ಲೇಸನ್ನು ತೊಗೊಂಡು ಬಂದಿದ್ದೀನಿ ನಾನು. ಯಾಕೆಂದರೆ ಟೈಮು ತುಂಬ ಕಡಿಮೆ ಇರೋ ಕಾರಣದಿಂದ ನಾನು ಇದರಲ್ಲಿ ಮಿರರ್ ಅಂಟಿಸಿರೋಂಥ ಲೇಸನ್ನೇ ನಾನು ಪರ್ಚೇಸ್ ಮಾಡಿದೆ. ಕಾರಣ ಟೈಮು ತುಂಬ ಕಡಿಮೆ ಇದೆ. ಸ್ವತಃ ನಾನೇ ಮೊದಲೆಲ್ಲನೂ ಕೂಡ ಮರಗಳಿಗೆ ತುಂಬ ಹೆವಿ ಗ್ರ್ಯಾಂಡಾಗಿ ಒಂದು ಮರದ ಡೆಕೋರೇಷನ್ ಮಾಡಿರೋಂಥ ವಿಡಿಯೋನ ಇದಕ್ಕೂ ಮುಂಚೆ ನಾನು ಹಾಕಿದ್ದೀನಿ. ಅದನ್ನು ನೋಡಿಕೊಂಡೇ ಇವರು ನನಗೆ ಈ ಒಂದು ಮರದ ಡೆಕೋರೇಷನ್ ಮಾಡೋದಕ್ಕೋಸ್ಕರ ತಂದುಕೊಟ್ಟಿದ್ದಾರೆ. ಫೆವಿಕಲ್ನ ಹಚ್ಚಿಬಿಟ್ಟು 4 ಸೈಡು ಈ ಥರ ಲೇಸನ್ನು ಅಂಟಿಸ್ಕೊಂಡು ಬಿಡಬೇಕು. ಫೆವಿಕಲ್ಲೆಲ್ಲಾದರೂ ಅಂಟಿಸ್ಬೋದು, ಇಲ್ಲ ಗ್ಲೂ ಗನ್ನ ಇದ್ದರೆ ಗ್ಲೂ ಗನ್ನಲ್ಲಿ ಬೇಕಾದರೂ ಅಂಟಿಸ್ಕೋಬೋದು. ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆಯೇ ಇವಾಗ ಲೇಸು ಹೈಲೈಟ್ ಆಗಲಿ ಅಂತ ಹೇಳಿಬಿಟ್ಟು ಅದರ ಪಕ್ಕದಲ್ಲಿ ನಾನು ಇವಾಗ ಒಂದು ಗ್ರೀನ್ ಕಲರು ಹಾಗೆ ಪಿಂಕ್ ಕಲರಲ್ಲಿ ನಾನು ಒಂದೊಂದು ಲೈನ್ನ ಇಲ್ಲಿ ಪೈಂಟ್ ಮಾಡ್ಕೊಳ್ತಾ ಇದ್ದೀನಿ. ಮರದಲ್ಲಿ ಅವರೇನೆ ಮರ ಕೊಟ್ಟಿರೋಂಥವ್ರೆ 2 ಕಲರು ಆ ಥರ ಕೊಟ್ಟಿದ್ದರು, ಗ್ರೀನು ರೆಡ್ಡು. ಹಾಗಾಗಿ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ಪೈಂಟ್ ಮಾಡಿದೆ. ಮಧ್ಯಭಾಗದಲ್ಲಿ ವೈಟ್ ಕಲರು ಪೈಂಟ್ ಮಾಡ್ಕೊಳ್ತಾ ಇದ್ದೀನಿ. ಇದೊಂದು ಶುಭ ಕಾರ್ಯ ಆಗಿರೋ ಕಾರಣದಿಂದ ಮರದ ಬಾಗಿನಕ್ಕೆ ನಾನು ಮಧ್ಯದಲ್ಲಿ ಓಂಕಾರ ಅದೆಲ್ಲನೂ ಕೂಡ ಬರೀತಾ ಇದ್ದೀನಿ, ಒಂದೊಂದು ಸಿಂಬಲ್ಸ್ಗಳನ್ನ. ತುಂಬ ಚೆನ್ನಾಗಿ ಇರುತ್ತೆ, ನೋಡೋದಕ್ಕೂ ಕೂಡ ತುಂಬ ಖುಷಿ ಆಗುತ್ತೆ. ಆ ಕಾರಣದಿಂದ ನಾನು ಈ ಥರದ ಒಂದು ಡೆಕೋರೇಷನ್ನ ಮಾಡ್ತಾಯಿದ್ದೀನಿ. ಮರಗಳು ಸುಮ್ಮನೆ ಹಾಗೆ ಇಟ್ಟು ಬಾಗಿನ ಕೊಟ್ಟರೂ ಆಗುತ್ತೆ, ಇಲ್ಲಂತಲ್ಲ. ಆದರೂ ಕೂಡ ನೋಡೋದಕ್ಕೆ ತುಂಬ ಚೆನ್ನಾಗಾಗುತ್ತೆ. ಮದುವೆ ಅಂತಂದಮೇಲೆ ವಿಡಿಯೋಸ್ ಇರುತ್ತೆ, ವಿಡಿಯೋ ಮಾಡ್ತಾ ಇರ್ತಾರೆ, ಹಾಗೆ ಬಂದವರೆಲ್ಲರೂ ಕೂಡ ನೋಡ್ತಾರೆ, ತುಂಬ ಹೈಲೈಟ್ ಆಗುತ್ತೆ. ಆ ಕಾರಣದಿಂದ ಮರಗಳಿಗೆ ಈ ಥರ ನಾವು ಡೆಕೋರೇಷನ್ ಮಾಡಿ ಇಟ್ಟಾಗ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಎಲ್ಲನೂ ಕೂಡ ಡ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ ಸ್ವಲ್ಪ ಹೊತ್ತು. ಎಲ್ಲ ವೈಟ್ ಕಲರು ಡ್ರೈ ಆದಮೇಲೆ ಇವಾಗ ಅದರಲ್ಲಿ ನಾನು ಓಂನ ಬರಿತಾ ಇದ್ದೀನಿ ನೋಡಿ. ಈ ಓಂಕಾರದಲ್ಲಿ ಇಡೀ ವಿಶ್ವವೇ ಅಡಗಿದೆ. ಈಶ್ವರನ ಒಂದು ಓಂಕಾರ ಮೊದಲಿಗೆ ಬರಿತಾ ಇದ್ದೀನಿ ನಾನು. ಈಗ ಪ್ರತಿಯೊಂದು ಮರಗಳಿಗೂ ಕೂಡ ಹೀಗೆ ಒಂದೊಂದು ಹೆಸರುಗಳನ್ನ ಬರಿತಾ ಇದ್ದೀನಿ ನಾನು. ಓಂಕಾರದ ಸಿಂಬಲ್ ಆಗಿರ್ಬೋದು, ಕನ್ನಡದ ಓಂಕಾರ, ಹಾಗೆ ಸ್ವಸ್ತಿಕ್ಕು, ಹಾಗೆ ಷಟ್ದಳ, ಇದನ್ನೆಲ್ಲನೂ ಕೂಡ ಇದ್ರ ಮೇಲೆ ಬರ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಗೌರಿ ಪೂಜೆ ಮಾಡಬೇಕಾದ್ರೆ ಸುಮ್ಮನೆ ಹಾಗೆ ಇಡೋ ಬದಲು ಈ ಥರ ಸಿಂಪಲ್ಲಾಗಿ ನೀವು ಮರಗಳಿಗೆ ಡೆಕೋರೇಷನ್ ಮಾಡಿ ಇಟ್ಟಾಗ ನೋಡೋದಕ್ಕೆ ತುಂಬ ಚೆನ್ನಾಗಾಗುತ್ತೆ. ಹಾಗೆ ನೀವೇ ಕೂಡ ಈ ಒಂದು ಡೆಕೋರೇಷನ್ನ ಮಾಡ್ಕೋಬಹುದು ಅನ್ನೋದಕ್ಕೋಸ್ಕರ ನಿಮಗೆ ಮಾಡೋ ವಿಧಾನವನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇನ್ನು ಕೆಲವರಿಗೆ ಮಾಡೋದಕ್ಕೆ ಟೈಮ್ ಇರಲ್ಲ. ಆ ಕಾರಣದಿಂದ ಅವರು
ನೀವೇ ಮಾಡಿಕೊಡಿ ಅಂತ ಹೇಳಿಬಿಟ್ಟು ನಮಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರೆ. ಈ ಥರ ಸುಮಾರು ಇವಾಗ ಜನಗಳು ನಮ್ಮ ಹತ್ರ ಮದುವೆಗಳಿಗೆ, ಗೌರಿ ಪೂಜೆಗೆಲ್ಲನೂ ಕೂಡ ಮರಗಳ ಡೆಕೋರೇಷನ್ನ ಮಾಡಿಸಿಸ್ಕೊಂಡು ತೊಗೊಂಡು ಹೋಗಿದ್ದಾರೆ. ಇವರು ಕೂಡ ನಮ್ಮ ವಿಡಿಯೋಗಳನ್ನು ನೋಡಿಬಿಟ್ಟೆ ಇವಾಗ ನನಗೆ ಅವರ ಒಂದು ಮನೆಯ ಡೆಕೋರೇಷನ್ಗೋಸ್ಕರ, ಅಂದರೆ ಮದುವೆಯಲ್ಲಿ ಸಪ್ತಪದಿ, ಗೌರಿ ಪೂಜೆ, ಈ ವೆಲ್ಕಮ್ ಡೆಕೋರೇಷನ್ನು, ಫ್ಲವರ್ ಡೆಕೋರೇಷನ್ನು ಅದೆಲ್ಲ ಮಾಡೋದಕ್ಕೋಸ್ಕರ ಬಂದು ನನಗೆ ಇವಾಗ ಆರ್ಡ್ರ್ ಕೊಟ್ಟು ಹೋಗಿದ್ದಾರೆ ಫ್ರೆಂಡ್ಸ್. ನಾನು ಹೇಳೋದೇನು ಅಂದರೆ, ಕೆಲವರೆಲ್ಲ ಹೇಳ್ತಾರೆ ಇವಾಗೆಲ್ಲ ಇದೆಲ್ಲ ಕಮರ್ಷಿಯಲ್ ಆಗಿಬಿಡ್ತು, ಎಲ್ಲ ದುಡ್ಡಿಗೋಸ್ಕರ ಮಾಡ್ತಾಯಿದ್ದಾರೆ, ಈ ಥರ ಎಲ್ಲ ಹೇಳ್ತಾರೆ. ದುಡ್ಡಿದ್ದವರು ಮಾಡಿಸ್ಕೊಳ್ತಾರೆ, ದುಡ್ಡು ಇಲ್ಲದೆ ಇರೋರು ಸ್ವತಃ ನೀವೇ ಮಾಡ್ಕೊಳ್ಳಿ ಕಡಿಮೆ ಖರ್ಚಿನಲ್ಲಿ ಅಂತಲೇ ನಾನು ಈ ಒಂದು ವಿಡಿಯೋಸ್ಗಳನ್ನ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಕೇವಲ ನಾವೇ ಮಾಡಬೇಕು, ನಾವೇ ಮಾಡಿಕೊಡ್ತೀವಿ ಅನ್ನೋದಾದರೆ ನಾನು ಈ ಥರ ಮಾಡೋ ಅಂಥ ವಿಡಿಯೋಸ್ಗಳನ್ನ ಖಂಡಿತವಾಗ್ಲೂ ನಿಮಗೆ ಹಾಕೋದಿಲ್ಲ. ಈ ಮಾತು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನನ್ನ ಒಂದು ವಿಡಿಯೋ ತುಂಬ ವೈರಲ್ ಆಗಿದೆ, ಗೃಹ ಪ್ರವೇಶದಲ್ಲಿ ಡೆಕೋರೇಷನ್ ಮಾಡೋ ಅಂಥ ವಿಡಿಯೋ. ಅದರಲ್ಲಿ ಸುಮಾರು ಜನ ಕಮೆಂಟ್ಸ್ಗಳನ್ನ ಹಾಕಿದ್ದಾರೆ. ಏನಂತಂದರೆ, ಎಲ್ಲರೂ ಈ ಥರ ಡೆಕೋರೇಷನ್ ಮಾಡ್ಕೊಳ್ಳೋಕ್ಕಾಗೋದಿಲ್ಲ, ಇದೆಲ್ಲ ದೊಡ್ಡ ಜನಗಳ ಕೆಲಸ ಅಂತ. ಖಂಡಿತವಾಗ್ಲೂ ಹಾಗೆ ಅಂದ್ಕೋಬೇಡಿ. ಕೇವಲ 1 kg 2 kg ಹೂವು ಇದ್ದರೆ ಸಾಕು, ಮನೆಯಲ್ಲಿರೋಂಥ ವಸ್ತುಗಳನ್ನೇ ನೀವು ತಗೊಂಡು ನೀವು ಡೆಕೋರೇಷನ್ನ ಮಾಡ್ಕೋಬಹುದು. ಇನ್ನು ಕೆಲವರು ಇಲ್ಲ ನಾವು ಮಾಡಿಸ್ತೀವಿ ಅನ್ನೋ ಅಂಥವರು ನಮಗೇನಾದರೂ ವಾಟ್ಸಪ್ ಮಾಡಿ ನಮಗೆ ಮಾಡಿಕೊಡಿ ಅಂತ ಆರ್ಡ್ರ್ ಕೊಟ್ಟರೆ ಖಂಡಿತವಾಗ್ಲೂ ನಾವು ಮಾಡಿಕೊಡ್ತೀವಿ. ಗೃಹ ಪ್ರವೇಶದಲ್ಲೂ ಡೆಕೋರೇಷನ್ ಮಾಡಿಕೊಡ್ತೀವಿ, ಹಾಗೆ ಮದುವೆಗಳಲ್ಲಿನೂ ಕೂಡ ಏನಾದರೂ ಸಪ್ತಪದಿ ಆಗಿರ್ಬೋದು, ಗೌರಿ ಪೂಜೆ ಆಗಿರ್ಬೋದು, ವೆಲ್ಕಮ್ ಡೆಕೋರೇಷನ್ ಆಗಿರ್ಬೋದು, ಪ್ರತಿಯೊಂದು ಫ್ಲವರ್ ಡೆಕೋರೇಷನ್ಗಳನ್ನ ನಾನು ಮಾಡಿ ಕೊಡ್ತೀನಿ. ಇದಕ್ಕೂ ಮುಂಚೆ ನಾನು ಒಂದು ಮದುವೆ ಮನೆಯಿಂದ ಬಂದಂಥ ಆರ್ಡ್ರದ್ದು ಪ್ರತಿಯೊಂದು ವಿಡಿಯೋಸ್ಗಳನ್ನೂ ಹಾಕಿದ್ದೀನಿ. ಅಂದರೆ ಜಲಡಿ ಡೆಕೋರೇಷನ್ ಆಗಿರ್ಬೋದು, ಬಿಂದಿಗೆ ಡೆಕೋರೇಷನ್ನು, ಮರಗಳ ಡೆಕೋರೇಷನ್ನು, ಹಾಗೆ ಒಣಕೆಗಳ ಒಂದು ಡೆಕೋರೇಷನ್ನು, ಫ್ಲವರ್ ಡೆಕೋರೇಷನ್ನು, ಪ್ರತಿಯೊಂದನ್ನು ಕೂಡ ನಾನು ಮಾಡ್ತೀನಿ. ನಿಮಗೆ ಯಾರಿಗಾದರೂ ಬೇಕು ಅಂತಂದಾಗ ನನಗೆ ವಾಟ್ಸಪ್ ಮೆಸೇಜ್ ಮಾಡಿ ಎಲ್ಲ ಡೀಟೇಲ್ಸ್ಗಳನ್ನ ನೀವು ತಿಳ್ಕೊಬೋದು. ಯಾವುದು ಕಷ್ಟ ಇಲ್ಲ, ಮಾಡಬೇಕು ಅಂತ ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ಸ್ವತಃ ನೀವೇ ಮಾಡ್ಕೋಬೋದು. ಇಲ್ಲ ಮಾಡೋಕ್ಕೆ ನಮ್ಮ ಕೈಲಿ ಆಗಲ್ಲ, ನೀವು ಬಂದು ಮಾಡಿಕೊಡಿ ಮೇಡಮ್ ಅಂತಾರೆ, ಖಂಡಿತವಾಗ್ಲೂ ನಾವು ಬಂದು ಮಾಡಿಕೊಡ್ತೀವಿ ಫ್ರೆಂಡ್ಸ್. ಎಲ್ಲರೂ ಕಲಿಬೇಕು, ಎಲ್ಲರಿಗೂ ಕೂಡ ಇದು ಯೂಸ್ ಆಗಬೇಕು ಅಂತ ಹೇಳಿಬಿಟ್ಟೆ ಇವತ್ತು ನಾನು ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀನಿ. ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ನನ್ನ ನಂಬರ್ನ ಕೊಟ್ಟಿರ್ತೀನಿ, ಇಲ್ಲಿ ಮೇಲ್ಗಡೆನೂ ಕೂಡ ನಂಬರ್ನ ಕೊಟ್ಟಿರ್ತೀನಿ. ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮಾಡಿ ಡೀಟೇಲ್ಸ್ಗಳನ್ನ ತಿಳ್ಕೊಬೋದು. ಇವಾಗ ಎಲ್ಲ ಮರಗಳಿಗೂ ಕೂಡ ಎಲ್ಲ ರೆಡಿ ಆಯಿತು ನೋಡಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಸಿಂಪಲ್ಲಾಗಿ ಕೆಳಗಡೆ ಇರೋಂಥ ಮರ ಹಾಗೆ ಸಿಂಪಲ್ಲಾಗೇ ಇರುತ್ತೆ, ಅದಕ್ಕೆ ಬರೀ ಕುಂಕುಮ ಅರಿಶಿನ ಹಚ್ಚಿದ್ರೆ ಸಾಕು. ಅದರ ಮೇಲೆ ಭಾಗದಲ್ಲಿ ಬರೋವಂಥ ಮರಗಳಿಗೆ ಈ ಥರ ಡೆಕೋರೇಷನ್ ಮಾಡಿ ಅದರ ಮೇಲೆ ನೀವು ಒಂದು ಅರಿಶಿಣದ ಕೊಂಬು, ಅರಿಶಿಣದ ದಾರವನ್ನು ಕಟ್ಟಿಬಿಟ್ಟು ಮರದಲ್ಲಿ ಏನೇನು ಇಡಬೇಕು ಅದನ್ನೆಲ್ಲ ಇಟ್ಬಿಟ್ಟು ನೀವು ಗೌರಿ ಬಾಗ್ನವನ್ನು ಕೊಟ್ಟಾಗ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ, ತುಂಬ ಹೈಲೈಟ್ ಆಗಿಯೂ ಕೂಡ ಇರುತ್ತೆ. ಹಾಗೆ ನಾನು ಗೌರಿ ಬಾಗ್ನದಲ್ಲಿ ಏನೇನು ಇಡಬೇಕು, ಯಾವ ಥರ ಪದ್ಧತಿ ಪ್ರಕಾರ ಗೌರಿ ಬಾಗ್ನವನ್ನು ಕೊಡಬೇಕು ಅನ್ನೋಂಥ ವಿಡಿಯೋನು ಕೂಡ ಮಾಡಿ ಹಾಕಿದ್ದೀನಿ. ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವುಗಳು ಆ ವಿಡಿಯೋಗಳನ್ನು ಕೂಡ ನೋಡ್ಬೋದು ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಗೌರಿ ಪೂಜೆಯಲ್ಲಿ ಗೌರಿ ಬಾಗ್ನದ ಒಂದು ಮರಗಳಿಗೆ ಡೆಕೋರೇಷನ್ ಹೇಗೆ ಮಾಡಬಹುದು ಅಂತ ಹೇಳಿಬಿಟ್ಟು ಇವತ್ತು ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟೊತ್ತರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ ಫ್ರೆಂಡ್ಸ್.